ಖಂಡಿತ ಖಂಡಿತ ಸರ್, ಖಂಡಿತ ತಿಳಿಸ್ತೇವೆ. ಮೊದಲನೇದಾಗಿ ಶ್ರೀ ಗಿರಿವನ್ಯತಮ್ಮ ದೇವಿಗೆ ನಮಸ್ಕರಿಸುತ್ತಾ, ಈ ಒಂದು ಗಿರಿವನ್ಯತಮ್ಮ ದೇವಿಯ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನವಾಗಿದೆ. ಸುಮಾರು ವರ್ಷಗಳಿಂದ ಇಲ್ಲಿ ಭಕ್ತರು ಸಹ ಈ ಒಂದು ದೇವಸ್ಥಾನಕ್ಕೆ ಬರುವುದಾಗಲಿ, ಈ ಒಂದು ದೇವಸ್ಥಾನಕ್ಕೆ ನಡ್ಕೊಳ್ಳೋದಾಗಲಿ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಹುಣ್ಣಿಮೆ ದಿವಸ ರಾತ್ರಿ ವೇಳೆ ಸುಮಾರು ಭಕ್ತರು, ಲಕ್ಷಾಂತರ ಭಕ್ತರು ಬಂದು ಗಿರಿಗೆ ಬರ್ತಾ ಇರೋದ್ರಿಂದ ಸಾಕಷ್ಟು ಗಿರಿಯ ಅಭಿವೃದ್ಧಿಗಳ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸರ್ಕಾರಗಳು ಇತ್ತ ಗಮನ ಹರಿಸಬೇಕು. ಹಾಗೆಯೇ ಸರ್ಕಾರೇತರ ಅಧಿಕಾರಿಗಳು ಸಹ ಈ ಒಂದು ಕಡೆ ಗಮನ ಹರಿಸಬೇಕು. ಹಾಗೆಯೇ ಸುಮಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಗಿರಿ ವನ್ಯತಮ್ಮ ದೇವಸ್ಥಾನಕ್ಕೆ ನೆರವೇರಬೇಕಾಗಿರೋದ್ರಿಂದ ಸಾಕಷ್ಟು ಭಕ್ತರು ಸಹ ಈ ಒಂದು ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿರೋದ್ರಿಂದ ಈ ಸುಮಾರು ವರ್ಷಗಳ ಕಾಲದಲ್ಲಿ, ಈಗ ಬಂದಿರೋಂಥ ಕಾಲದಲ್ಲಿ ಈಗ ಸುಮಾರು ರೋಡ್ ಆಗಿದೆ. ಹಾಗೆಯೇ ಗಿರಿವನ್ಯತಮ್ಮ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ನೀರಿರಲಿಲ್ಲ. ಆ ನೀರಿನ ವ್ಯವಸ್ಥೆನ ಗ್ರಾಮಸ್ಥರು ಸೇರಿ, ಭಕ್ತರೇ ಸೇರಿ ಶ್ರೀ ಗಿರಿವನ್ಯತಮ್ಮ ದೇವಸ್ಥಾನಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಈ ಒಂದು ಶ್ರೀ ಪ್ರವಾಸೋದ್ಯಮ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ಸೇರಿಸ್ಕೊಂಡು ಈ ಒಂದು ದೇವಸ್ಥಾನ ಅಭಿವೃದ್ಧಿಪಡಿಸುವಲ್ಲಿ ಎಲ್ಲ ಈ ತಾಲೂಕಿನ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸರ್ಕಾರಿಯ ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆಯೇ ಇಲ್ಲಿ ಕಲ್ಲು ಮುಳ್ಳುಗಳು ಸುಮಾರು ಸಾಕಷ್ಟುಗಳಿವೆ. ಅವನ್ನೆಲ್ಲ ಸರಿಪಡಿಸಿ, ಹಾದಿಯನ್ನು ಸರಿಪಡಿಸಿ ಶ್ರೀ ಗಿರಿವನ್ಯತಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಈ ಒಂದು ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ನಾನು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೆಯೇ ಸುಮಾರು ಭಕ್ತರು ಬರ್ತಿರೋದ್ರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಆ ತೊಂದರೆಗಳನ್ನು ಅನುಭವಿಸಿದ ಸಹಿತ ದೇವಿಯನ್ನು ನೋಡಲಿಕ್ಕೆ ಹಾಗೂ ದೇವಿಯ ಭಕ್ತಿಗೆ ಒಂದು ಶ್ರಮವನ್ನು ಪಟ್ಟು ಮೇಲಕ್ಕೆ ಬರೋದು ಮಾಡ್ತಾ ಇದ್ದಾರೆ. ಅದರಿಂದ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಸರ್ಕಾರನೇ ನಡೆಸ್ಕೊಡುತ್ತೆ, ಸರ್ಕಾರದಿಂದನೇ ಆಗುತ್ತೆ ಅಂತೇಳಿ, ಸರ್ಕಾರ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರನೇ ನಡೆಸ್ಕೊಡುತ್ತೆ ಅಂತೇಳಿ ಇಷ್ಟು ವರ್ಷ ಸುಮ್ಮನಿದ್ವಿ. ಈಗ ಒಂದು 2 ವರ್ಷದಿಂದ ಈ ಒಂದು ಪ್ರಕ್ರಿಯೆ ಪ್ರೊಸೆಸ್ ಆಗಿ ಇನ್ನೇನು 8 ಎಕರೆ ಜಮೀನನ್ನು ಮಂಜೂರಾತಿಯನ್ನು ನೀಡಿದ್ದಾರೆ. ಆ ಮಂಜೂರಾತಿ ನೀಡಿದಂಥ ಜಮೀನನ್ನು ಅಧ್ವಸ್ತ ಮಾಡಿ ಈ ಒಂದು ಗಿರಿವನ್ಯತಮ್ಮ ದೇವಸ್ಥಾನದ ಕಮಿಟಿಗೆ ಅವರು ವರ್ಗಾಯಿಸಬೇಕು ಅಂತ ಆ ಒಂದು ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇವೆ. ಈ ತಾಲೂಕಿನ ಶಾಸಕರಾದ ಡಿ.ಜಿ. ಶಾಂತನಗೌಡರವರು ಪ್ರವಾಸೋದ್ಯಮ ಇಲಾಖೆಗೆ 2.5 ಕೋಟಿ ಅನುದಾನವನ್ನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರಿ ಅಂತ ಹೇಳಿ ಬೇರೆ ಭಕ್ತರು ಮಾತಾಡ್ತಾ ಇದ್ರು. ನಾವಲ್ಲ, ನಾವು ಸಂಬಂಧ ಇಲ್ಲದವರು, ನಾವು ಮಾಧ್ಯಮದವರು. ಹೌದು ಹೌದು ಅಲ್ವೋ ಅನ್ನೋದು ಕೂಡ ಹೌದು. ಈ ಒಂದು ಈಗ ಮುಜರಾಯಿ ಇಲಾಖೆಗೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿ ಅನುದಾನವನ್ನು ಮಂಜೂರು ಮಾಡಿಸ್ಕೊಡಲು ಸಹ ಅವರು ಶ್ರಮ ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರಿಗೆ 5 ಜನಗಳ ಕಮಿಟಿಯನ್ನು ಕರ್ಕೊಂಡೋಗಿ ಬೆಂಗಳೂರಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಚಿವರನ್ನ ಮಾತಾಡಿಸಿ ಅಲ್ಲಿ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನೇನು ಕೆಲವೇ ಇದರಲ್ಲಿ ದಿನಗಳಲ್ಲಿ ಅದು ಪ್ರಸ್ತಾವನೆ ಅಂಗೀಕಾರ ಆಗಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಅಲ್ಲ, ತಾಲೂಕು ಮಟ್ಟದ ಅಧಿಕಾರಿಗೆ, ತಾಲೂಕು ದಂಡಾಧಿಕಾರಿಗೆ, ಉಪವಿಭಾಗಾಧಿಕಾರಿಗಳಿಗೆ ಒತ್ತಡವೇನಾರು ತಾವು ಏನಾರು ಹಾಕ್ಬೋದನೋ ಅಂತ ಹೇಳಿ. ಹೌದು, ಖಂಡಿತ ಹಾಕಿದ್ದೇವೆ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಇಲಾಖೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ಪ್ರಸ್ತಾವನೆಯನ್ನು ಪರಿಶೀಲನೆಗಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಬಂದು ಇಲ್ಲಿ ಎಲ್ಲ ಸ್ಥಳ ಪರೀಕ್ಷಣೆಯನ್ನು ಮಾಡಿ ಹೋಗಿದ್ದಾರೆ. ತಮಗೊಂದು ಪ್ರಶ್ನೆ ಇದೆ. ತಾವು ಅರಕೆರೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಸದಸ್ಯರು ಇದ್ದೀರಿ, ಆದರೆ ಒತ್ತಾಯ ಯಾಕೆ ಮಾಡಲಿಲ್ಲ ಅನ್ನೋದು ಈ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ. ಸುಮಾರು ದಿವಸದಿಂದ ಒತ್ತಾಯನ ಮಾಡ್ತಾ ಇದ್ದೀವಿ, ಪ್ರಸ್ತಾವನೆಯನ್ನು ಕಳಿಸ್ತಾ ಇದ್ದೀವಿ. ಯಾವುದೇ ಒಂದು ಪ್ರಸ್ತಾವನೆ ಕಳಿಸಿದ್ರು ಸಹಿತ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡೋದು, ಹೋಗೋದು, ಈಗ ಕೆಲಸನೇ ಆಗಿದೆ ಹೊರತು ಕಾರ್ಯರೂಪಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸಹಿತ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಯೋಕೆ ಇಷ್ಟಪಡ್ತೇನೆ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಿಯಾಗಿ ಕೂಡ ನೀವು ತಡ ಮಾಡಿದ್ದೀರಿ. ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಗ್ರಾಮಸ್ಥರಿರ್ಬೋದು ಹಾಗೂ ಸುತ್ತಮುತ್ತಲ ಸದ್ಭಕ್ತರು ಸಹಿತ ಎಲ್ಲರೂ ಒಗ್ಗೂಡಿ ಈ ಒಂದು ಕೆಲಸಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯಾರು ಸಹಿತ ಈ ಒಂದು ಕೆಲಸ ಕಾರ್ಯಗಳಿಗೆ ಬೇಗನೆ ಆಗಬೇಕು ಅಂತಲೇ ಎಲ್ಲರ ಹತ್ರನೂ ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ಅಲ್ಲ, ಒತ್ತಡವೇನ ಆದರೂ ಅಂದರೆ ಒತ್ತಡವನ್ನ ಭಕ್ತರ ಹೊನ್ನಮ್ಮ ದೇವಿ ಭಕ್ತರಾದಿಗೆ ಸೇರಿದಂತೆ ನಿಮ್ಮ ಅರಕೆರೆ ಗ್ರಾಮಸ್ಥರು, ಈ ತಾಲೂಕು ಮಟ್ಟದ ಸಿಬ್ಬಂದಿ ವರ್ಗದವರಿಗೆ ಬೇಗ ಆಗಬೇಕು ಅನ್ನೋದು ಕೂಡ ಒತ್ತಡ ಏನಾದ್ರು ಹಾಕ್ಬೋದೇನೋ ಅಂತ ಹೇಳಿ ತಾವುಗಳು. ಒತ್ತಡ ಹಾಕೋದು ಮಾತ್ರ ಅಲ್ಲ, ಈ ಒಂದು ಕೆಲಸ ಕಾರ್ಯಗಳು ನಡೆದೇ ಇದ್ದರೆ, ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಕೆಲಸ ಕಾರ್ಯಗಳು ನಡೆದೇ ಇದ್ದರೆ ಮುಂದಿನ ದಿನಗಳಲ್ಲಿ
ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗ್ತದೆ ಅಂತ ಈ ದೇವಸ್ಥಾನದ ಕಮಿಟಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲಿನ 7 ಹಳ್ಳಿಯ ಸದ್ಭಕ್ತರ ಪರವಾಗಿ ಶ್ರೀ ಹೊನ್ನಾಂಬಿಕಾಗಿರಿಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪರವಾಗಿ ನಾವು ಒಕ್ಕಲಿನ ಹೋರಾಟವನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತೇವೆ. ನಮಸ್ಕಾರ.